10 ವಂದೇ ಭಾರತ್ ಎಕ್ಸ್‌ಪ್ರೆಸ್ ರೈಲುಗಳು ಇತರೆ ರೈಲುಗಳ ಸೇವೆಗಳಿಗೆ ಹಸಿರು ನಿಶಾನೆ ತೋರಿಸುವ ಮೂಲಕ ಶುಭಾರಂಭ ಮಾಡಲಾಯಿತು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಂದ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಮರ್ಪಣೆ ಮಾಡಲಾಯಿತು. ಬಂಗಾರಪೇಟೆ ಪಟ್ಟಣದ ರೈಲ್ವೆ ನಿಲ್ದಾಣದಲ್ಲಿ ಕೋಲಾರ ಲೋಕಸಭೆ ಸದಸ್ಯರಾದ ಎಸ್ ಮುನಿಸ್ವಾಮಿ ನೇತೃತ್ವದಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಪುರಸಭೆ ಸದಸ್ಯರಾದ ಕೆ ಚಂದ್ರಾರೆಡ್ಡಿ, ಮುಖಂಡರಾದ ಕಪಾಲಿ ಶಂಕರ್, ಇಂಚರ ಗೋವಿಂದರಾಜು ಸೇರಿದಂತೆ ಅನೇಕ ಮುಖಂಡರು ಹಾಗೂ ರೈಲ್ವೆ ಅಧಿಕಾರಿಗಳು, ಸ್ಥಳೀಯರು ಪಾಲ್ಗೊಂಡಿದ್ದರು. वरदी सैफुल्ला, एबी न्यूज़, बंगारपेटे। आजादी के बाद की सरकारों ने साल 2024 की ही बात करो, 2024 आने मुश्किल से अभी 75 दिन हुए. ಈ ವಯಸ್ಸಲ್ಲಿ ನೀನು ಆಗ್ತಾ ಇದೆಯಲ್ಲ, ಏನ್ ಕೇಳ್ಕೊಂಡೆ ಅಂದ್ರೆ ಈ ದೇಶ ಚೆನ್ನಾಗಿರ್ಬೇಕಂದ್ರೆ, ಧರ್ಮ ಉಳಿಬೇಕಂದ್ರೆ, ಎಲ್ಲರಿಗೂ ಒಳ್ಳೇದಾಗಬೇಕಂದ್ರೆ, ಎಲ್ಲಾ ಜಾತಿ ಜನಾಂಗಕ್ಕೂ ಒಳ್ಳೇದಾಗಬೇಕಂದ್ರೆ ನರೇಂದ್ರ ಮೋದಿ ಹೆಚ್ಚಿಗೆ ಹಣ ಖರ್ಚು ಮಾಡಿ ಇಡೀ ದೇಶದಲ್ಲಿರ್ತಕ್ಕಂಥ ರೈಲ್ವೆ ಸ್ಟೇಷನ್ಗಳನ್ನು ಅಪ್ಗ್ರೇಡ್ ಮಾಡೋಂಥದ್ದು, ನಮ್ಮ ಹೈಟೆಕ್ ರೈಲ್ವೆ ಸ್ಟೇಷನ್ಗಳು ಮಾಡೋಂಥದ್ದು, ಹೊಸ ಟ್ರೈನ್ಗಳನ್ನು ಇದು ಮಾಡೋಂಥದ್ದು, ಮೆಟ್ರೋ ಟ್ರೈನ್ಗಳನ್ನು ಇದು ಮಾಡೋಂಥದ್ದು, ಮತ್ತು ರೈಲ್ವೆ ಮೇಲ್ಸೇತುವೆಗಳನ್ನು ಮತ್ತು ರೈಲ್ವೆ ಅಂಡರ್ ಪಾಸ್ಗಳನ್ನು ಇದನ್ನೆಲ್ಲ ಮಾಡೋದ್ರ ಮುಖಾಂತರ, ಮತ್ತು ಜನೌಷಧಿ ಕೇಂದ್ರಗಳು ಪ್ರತಿಯೊಂದು ರೈಲ್ವೆ ಸ್ಟೇಷನ್ಗಳಲ್ಲಿ ಏನೇನು ಇಂಪಾರ್ಟೆಂಟು ಬೇಕಾಗಿತ್ತು ಪ್ರತಿಯೊಂದೂ